ಬನ್ನಿ ಮುಂದಕ್ಕೆ ಬನ್ನಿ. ಹಾಂ, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? ಇದಾ ಹಾಂ, 30 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ. ಹೆಂಗಿದೆ ಹೆಂಗಿದೆ ವ್ಯಾಪಾರ? ವ್ಯಾಪಾರ ನಿಮ್ಮ ಹೆಸರೇನು ಅಂತ ಹೇಳಿದ್ರಿ? ಹಾಂ, ಹೆಸರು ಗಂಗಣ್ಣ ಅಂತ. ಗಂಗಣ್ಣ ಅಂತ. ಹಾಂ. ಇವರು ಕೆಂಚ ಹೊಸಕೋಟೆ ಅವರು. ಇವ್ರದ್ದೊಂದು ಪಾನಿಪುರಿ ಮತ್ತು ಬೇಲ್ಪುರಿ ಮತ್ತು ಕೆಲವೊಂದು ಐಟಮ್ಸ್ಗಳೆಲ್ಲ ಇದೆ. ಬೋಂಡ, ಬಜ್ಜಿ ಮತ್ತು ಮೆಣಸಿಗೆ ಬಜ್ಜಿ ಎಲ್ಲ ಇದೆ. ತುಂಬ ಚೆನ್ನಾಗಿ ಮಾಡ್ತಾರೆ, ಖುಷಿಯಾಗುತ್ತೆ. ಒಂದು ವಿಶೇಷ ಅಂದರೆ ಒಂದು ಸುಮಾರು ಎಷ್ಟು ವರ್ಷ ಆಗಿದೆ ಈಗ? 30 ವರ್ಷ ಆಯ್ತು. ಇದು ವ್ಯಾಪಾರ ಸ್ಟಾರ್ಟ್ ಮಾಡಿ 30 ವರ್ಷ ಆಯಿತು. ಈ ಸರ್ಕಲ್ ಹೈವೇ ಅನ್ನೋದು ಏನಿದೆ, ಈ ಹೈವೇ ಸರ್ಕಲ್ ಹತ್ರ ಇವ್ರದ್ದೊಂದು ಅಂಗಡಿ ಇದೆ, ಚಿಕ್ಕದಾಗಿದೆ, ಆದರೂ ತುಂಬ ಜನ ಇದೆ. ಇವತ್ತು ಯಾರೇ ಬರಲಿ ನಗು ಮುಕ್ತಲೇ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೀರಾ, ಖುಷಿ ಆಯಿತು. ನಿಮ್ಮ ಒಂದು ಯಾಕೆಂದರೆ ನಾನು ಈ ಥರ ಮನಸ್ಸಿನಲ್ಲಿ ಹೋಗ್ತೀನಿ ಸಲ ನಾನು ಮಾಡಿದ್ದು ಒಂದು ಸಣ್ಣ ವ್ಯಾಪಾರ ಮಾಡ್ಕೋಬೇಕು ನನ್ನ ಜೀವನಕ್ಕೆ. ಆದರೆ ನಮ್ಮ ಏನೋ ನಿಮ್ಮಂಥ ಒಂದು ಅಭಿಮಾನಿಗಳನ್ನು ಪ್ರೋತ್ಸಾಹದಿಂದ ಈ ಮಟ್ಟಿಗೆ ಬಂದಿದ್ದೀವಿ. ತುಂಬ ಖುಷಿ ಆಯಿತು. ಇನ್ನೂ ಈ ನಿಮ್ಮ ಒಂದು ಪ್ರೋತ್ಸಾಹ ನನ್ನ ಇನ್ನೂ ನಮಗೆ 70 ವರ್ಷ ಹತ್ತದಲ್ಲಿ ನನಗೆ ಇನ್ನೂ ಸ್ವಲ್ಪ ಕೆಲಸ ಮಾಡೋಕ್ಕೆ ಖುಷಿ ಆಗ್ತದೆ. ಹೌದಾ? ಹಾಂ, ನೋಡಿ, ಇವತ್ತು ನಾವು ಒಂದು ವಿಶೇಷವಾದ ವ್ಯಕ್ತಿಗೆ ಇವ್ರ ಶಾಪಲ್ಲೇ ಬಂದು ಇವರಿಗೆ ವಿಶೇಷವಾಗಿ ಆ ಒಂದು ತಿಳಿಸೋ ಮುಖಾಂತರ ಇವರಿಗೊಂದು ಶುಭಾಶಯಗಳನ್ನ ನಾನು ಕೊಡ್ತೀವಿ. ಇವತ್ತು ಹೆಚ್ಚಿನ ಅಂಶ ಸಕಲೇಶ್ಪುರದಲ್ಲಾಗಲಿ, ಹಾಸನದಾಗಲಿ, ಔಟ್ಸೈಡ್ ಎಲ್ಲೇ ಆಗಲಿ ಈ ಥರ ಐಟಮ್ಸ್ಗಳು ಏನೂ ಸಿಗೋಲ್ಲ. ಇವೆಲ್ಲ ನ್ಯಾಚುರಲ್ ಆಗಿ ಒಂದು ಪಾನಿಪುರಿ, ಗೋಬಿ, ಮತ್ತು ಇನ್ನಿತರಗಳು ಅಲ್ಲ ಐಟಮ್ಸ್ಗಳನ್ನ ಇವ್ರು ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ಮಸಾಲೆ ಬೋಂಡ ಅಂತ ಮಾಡ್ತಾರೆ. ಅದರಲ್ಲೂ ಮಸಾಲೆ ಬೋಂಡ, ಮಸಾಲೆ ಬೋಂಡ ವಿಶೇಷವಾಗಿ ಮಸಾಲೆ ಬೋಂಡ, ಮಸಾಲೆಗೆ ಬೋಂಡನಲ್ಲಿ ಹಾಕಿ ಭಾಳ ಒಂದು ಒಳ್ಳೆ ಟೇಸ್ಟಾಗಿರುತ್ತೆ. ಯಾರಾದರೂ ಒಂದು ಪಾನಿಪುರಿ ಮತ್ತು ಗೋಬಿ, ಬೋಂಡ ಏನಾದರೂ ತಿನ್ನಬೇಕು ಅಂತಿದ್ರೆ ದಯವಿಟ್ಟು ಬನ್ನಿ ನಮ್ಮ ರಂಗಣ್ಣವ್ರ ಹತ್ರ.